ಗೋಲ್ಡನ್ ಥಾಟ್, ಬಹಳ ಇಂಪಾರ್ಟೆಂಟ್ ಆದಂತಹ ಗೋಲ್ಡನ್ ಥಾಟ್ ಒಂದು ಬುಕ್ ಇದೆ ಇಂಗ್ಲಿಷ್ ಒಳಗಡೆ, ಅಟಾಮಿಕ್ ಹ್ಯಾಬಿಟ್ಸ್. ಸಣ್ಣ ಸಣ್ಣ ಹ್ಯಾಬಿಟ್ಗಳು ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾವ ಅನ್ನೋದನ್ನ ಈ ಬುಕ್ ಅಲ್ಲಿ ಬಹಳ ಚಂದ ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡುವಂತದ್ದು. ಅಟಾಮಿಕ್ ಹ್ಯಾಬಿಟ್ಸ್, ಜೇಮ್ಸ್ ಕ್ಲಿಯರ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಜೇಮ್ಸ್ ಕ್ಲಿಯರ್ ಇದ್ರೊಳಗಡೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಪೇಪರ್ ಕ್ಲಿಪ್ ಸ್ಟ್ರಾಟಜಿಯನ್ನ ಹೇಳ್ತಾರೆ. ಪೇಪರ್ ಕ್ಲಿಪ್, 2 ಪೇಪರ್ಗಳಿಗೆ ಜೋಡ್ಸಕ್ ಕ್ಲಿಪ್ ಹಾಕ್ತಿಲ್ಲ, ಅದ್ರ ಸ್ಟ್ರಾಟಜಿ. ಅವ್ರು ಏನ್ ಮಾಡ್ತಾರಂತೆ, ಆಥರು 2 ಜಾರ್ ತಗೋತಾರೆ. 2 ಜಾರ್ ತಗೊಂಡು ಒಂದು ಜಾರ್ ಒಳಗಡೆ 120 ಕ್ಲಿಪ್ಗಳನ್ನ ಹಾಕ್ತಾರೆ. 120 ಕ್ಲಿಪ್ ಅಲ್ಲಿ ಐತಲ್ಲ ಅಲ್ಲಿ ಬರ್ದಿದ್ದಾರೆ. 120 ಕ್ಲಿಪ್ಗಳನ್ನ ಅಲ್ಲಿ ಹಾಕ್ತಾರೆ. ಇನ್ನೊಂದು ಜಾರ್ನಾಗ ಒಂದು ಕ್ಲಿಪ್ ಇರೋದಿಲ್ಲ. ಅವರು ಕಾಲ್ ಮಾಡ್ತಿರ್ತಾರೆ, ಏನೋ ಸೆಲ್ ಮಾಡ್ತಿರ್ತಾರೆ. ಅವರು ಆ ಸೆಲ್ ಮಾಡಕ್ಕೆ ಕಾರ್ ಸೆಲ್ ಮಾಡುವಂತ ಒಂದು ಇದ್ರೊಳಗಡೆ ಇರ್ತಾರೆ. ಆ ಒಂದೊಂದು ಸೆಲ್ ಎಷ್ಟು ಸಕ್ಸಸ್ಫುಲ್ ಆಗ್ತವ ಹಂಗೆ ಒಂದೊಂದು ಸಕ್ಸಸ್ಫುಲ್ ಕೆಲಸ ಮಾಡ್ದಂಗೆ ಒಂದೊಂದು ಆ ಒಂದು ಕ್ಲಿಪ್ ಅನ್ನ ಈ ಜಾರಿಂದ ಈ ಜಾರಿಗೆ ಹಾಕ್ತಾರೆ. 120 ಅದಾವ್. 2 ಕೆಲಸ ನೀವು ಸಕ್ಸಸ್ ಮಾಡಿದ್ರೆ 2 ತಗೊಂಡ್ಬಂದು ಇದ್ರಾಗ ಹಾಕೋದು, ಮತ್ತೆ 1 ತಗೊಂಡ್ಬಂದು ಇದ್ರಾಗ ಹಾಕೋದು, ಹಂಗೆ ಮಾಡ್ಕೊಂತ ಹೋಗ್ತಾರಂತೆ. ಪ್ರತಿ ದಿವಸ ಆತರ ಜಾರ್ ಒಳಗಡೆ ಶಿಫ್ಟ್ ಮಾಡೋದು ಕ್ಲಿಪ್ಗಳನ್ನ. ಒಂದೊಂದು ಯಶಸ್ವಿ ಕೆಲಸ ಸಕ್ಸಸ್ಫುಲ್ ಅಟೆಂಪ್ಟ್ ಮಾಡಿದಾಗ ಈ ಕಡೆ ಹಾಕೋದು. ಮುಂದೆ ಹೋದಂಗೆ ಅವರು ಬಹಳ ದೊಡ್ಡ ಸಕ್ಸಸ್ ಅನ್ನ ಕಾಣ್ತಾರೆ. ಯಾಕಂತಂದ್ರೆ ನಾವು ಬರೀ ವರ್ಕ್ ಮಾಡ್ಕೊಂತಿದ್ರೆ ಗೊತ್ತಾಗುದಿಲ್ಲ, ನಮ್ಮ ಸಕ್ಸಸ್ ನಾವು ಮೆಜರ್ ಮಾಡ್ಬೇಕು. ಓಕೆ, ಇವತ್ತು ನಾನು ಇದನ್ನ ನಿಮಗೆ ಅಪ್ಲೈ ಮಾಡಿ ಹೇಳ್ತೇನೆ. ನೀವು ಇವತ್ತು ಓದಕ್ಕೆ ಕೂತ್ಕೊಂಡಿದ್ದೀರಿ, ನಾನು IAS ಮಾಡಬೇಕು, KS ಮಾಡಬೇಕು, PSI, FDA, SDA, PC ಮಾಡಬೇಕು. ಏನ್ಪಾ, ನಾನು ಇವತ್ತು ಎಷ್ಟು ಚಾಪ್ಟರ್ ಓದ್ತೀನಿ ಅಥವಾ ಎಷ್ಟು ಕಾನ್ಸೆಪ್ಟ್ ಓದ್ತೀನಿ. ನೀವು 2 ಜಾರ್ ಮಾಡ್ಬೇಕು. ಇದನ್ನ ಮಾಡಿ ನೋಡಿ, ಬಹಳ ಯೂಸ್ಫುಲ್ ಇದೆ. 2 ಜಾರ್ ಮಾಡ್ಬೇಕು. ನಾನು ಇವತ್ತು ಇದ್ರಾಗ 120 ಕ್ಲಿಪ್ಗಳನ್ನ ಹಾಕಿದ್ದೇನೆ ಅಥವಾ ಒಂದು 50 ಕ್ಲಿಪ್ ಹಾಕಿ. ನಾನು ಇವತ್ತು ಒಂದು ಟಾಪಿಕ್ ಓದಿದೆ, 1 ಕ್ಲಿಪ್ ತಗೊಂಡು ಇದ್ರಾಗ ಹಾಕೋದು. 5 ಟಾಪಿಕ್ ಓದಿದೆ, ಮತ್ತೆ 5 ಕ್ಲಿಪ್ ತಗೊಂಡು ಇದ್ರಾಗ ಹಾಕೋದು. ದಿನಲ್ಲೂ ಹಂಗೆ ಮಾಡ್ಕೊಂತ ಹೋಗ್ಬೇಕು. ನಿನ್ನೆ ನಾವು 20 ಟಾಪಿಕ್ ಓದಿ 20 ಕ್ಲಿಪ್ ಹಾಕಿದೀವಿ ಅಂದ್ರೆ ಇವತ್ತು 20ಕ್ಕಿಂತ ಜಾಸ್ತಿ ಓದ್ಬೇಕು. ಹಿಂಗೆ ನೀವು ದಿನ ಎಷ್ಟು ಓದ್ತಾ ಇದೀರಿ, ಎಷ್ಟು ಸಕ್ಸಸ್ ಆಗ್ತಾ ಇದೀರಿ ಅನ್ನೋದನ್ನ ಮೆಜರ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಮೆಜರ್ ಮಾಡಿದ್ರೆ ಪಕ್ಕಾ ನಿಮ್ಮ ಸಕ್ಸಸ್ ಮಲ್ಟಿಪಲ್ ಟೈಮ್ಸ್ ಡಬಲ್ ತ್ರಿಬಲ್ ಹಾಕೊಂತ ಹೋಗ್ತದೆ. ಯಾವುದೇ ಓದೋದಷ್ಟೇ ಅಲ್ಲ, ಯಾವುದೇ ಕೆಲಸ ಮಾಡಿದಾಗ ಕೂಡ ಸಕ್ಸಸ್ಫುಲ್ ಆಗಿ ಒಂದು ಕೆಲಸ ಆತಂದ್ರೆ 1 ಕ್ಲಿಪ್ ತೆಗೆದು ಹಾಕ್ಬಿಡೋದು. ಅಂದ್ರೆ ನಮ್ಗೆ ಏನಾಗ್ತದೆ, ಇನ್ನೂ ಇಷ್ಟು ಕ್ಲಿಪ್ ಅದಾವ, ಇನ್ನೂ ಈಟ ಕ್ಲಿಪ್ ನಾವು ಇಷ್ಟ ವರ್ಕ್ ಮಾಡಿವಿ, ಇನ್ನೂ ವರ್ಕ್ ಮಾಡ್ಬೇಕಂತ ನಮ್ಗೆ ಅನಿಸ್ತದೆ. ಸಕ್ಸಸ್ ಅನ್ನ ಮೆಜರ್ ಮಾಡುವಂತ ಒಂದು ರೀತಿಯನ್ನ ಈ ಒಂದು ಪುಸ್ತಕದಲ್ಲಿ ಅಟಾಮಿಕ್ ಹ್ಯಾಬಿಟ್ಸ್ ಒಳಗಡೆ ಜೇಮ್ಸ್ ಕ್ಲಿಯರ್ ಅವರು ಹೇಳಿದ್ದಾರೆ. ಇದನ್ನ ಪೇಪರ್ ಕ್ಲಿಪ್ ಸ್ಟ್ರಾಟಜಿ ಅಂತ ಕರಿತೀವಿ. ನೀವು ಓದ್ಬೇಕಾದಾಗ ಇದನ್ನ ಫಾಲೋ ಮಾಡಿ. ಓಕೆ, ಅಂದ್ರೆ ನಿಮ್ಗೆ ಆ ಕಡೆನೇ ಲಕ್ಷ್ಯ ಇರ್ತದೆ. ಇಷ್ಟು ಕ್ಲಿಪ್ ಹಾಕಿದೀನಿ, ಇನ್ನಿಷ್ಟು ಕ್ಲಿಪ್ ಹಾಕ್ಬೇಕು, ಇಷ್ಟ ಕ್ಲಿಪ್ ಅದಾವ. ಯಾವಾಗಿದ್ರು ನೀವು ವರ್ಕ್ ಮಾಡೋದ್ರ ಬಗ್ಗೆನೇ ತಲೆ ಕೆಡಿಸೋತೀರಿ, ಬೇರೆ ಎಲ್ಲೂ ನಿಮ್ದು ಲಕ್ಷ್ಯ ಹೋಗೋದಿಲ್ಲ. ಅದಕ್ಕಾಗಿನೇ ಇದನ್ನ ಅಟಾಮಿಕ್ ಹ್ಯಾಬಿಟ್ಸ್, ಸಣ್ಣ ಹ್ಯಾಬಿಟ್ಸ್ಗಳು ಬಟ್ ದೊಡ್ಡ ರಿಸಲ್ಟ್ ಗಳನ್ನ ಕೊಡ್ತಾವೆ. ಸೊ ನೀವು ಇದನ್ನ ಮಾಡಿ ನೋಡ್ತೀರಿ ಅಂತ ಹೇಳಿ ನನ್ನ ಒಂದು ಭಾವನೆ.